ಸೀತಾಮಾತೆ ಕಣ್ಣೀರಿಟ್ಟಂತಹ ಜಾಗದಿಂದ ಉದ್ಭವವಾಗಿರುವಂತಹ ನದಿ ಅಂತ ಅಲ್ಲಿನ ಜನರು ಈಗಲೂ ಕೂಡ ನಂಬ್ತಾರೆ. ಸಂಜೀವಿನಿ ಬೆಟ್ಟನ ಆಂಜನೇಯ ಅಲ್ಲಿಗೆ ಹೊತ್ಕೊಂಡ್ಬಂದ್ರು. ರಾವಣನಿಗೆ ಸಾವು ಬರುತ್ತೆ ಅಂತ ಏನಾದರೂ ಗೊತ್ತಿದ್ದಿದ್ರೆ ಅವನು ಈ ಕೆಲಸನ ನಿಜವಾಗ್ಲೂ ಮಾಡ್ತಾನೆ ಇರಲಿಲ್ಲ ಅನ್ಸುತ್ತೆ. ರಾವಣ ತನ್ನ ಸೊಸೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಯಾರು ನಂಬಕ್ಕಾಗುತ್ತೆ? ರಾವಣ ಸತ್ತಿದ್ದಾರೆ, ಆದರೆ ಅವರ ದೇಹ ಮತ್ತೆ ಅವರ ಆತ್ಮವನ್ನ ಯಾರಾದರೂ ಕಾವಲು ಕಾಯ್ತಿದ್ದಾರ? ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಮಹಾನ್ ಪರಮ ಶಿವನ ಭಕ್ತನಾಗಿದ್ರು ಕೂಡ, ಶಿವನಿಂದ ಆತ್ಮಲಿಂಗವನ್ನ ವರ ಪಡೆದಿದ್ರು ಕೂಡ ರಾವಣ ಒಂದು ಹೀನಾಯ ಕೆಲಸ ಮಾಡ್ತಾರೆ. ಅದು ತನ್ನ ಸೊಸೆ ಅಂತ ಗೊತ್ತಿದ್ರೂ ಕೂಡ ಅಪ್ಸರೆಯಾದಂತಹ ರಂಬೆನ ಅತ್ಯಾಚಾರ ಮಾಡ್ತಾರೆ. ಹಾಗಾಗಿ ರಂಬೆ ಅವರ ಗಂಡನ ಹತ್ರ ಹೋಗಿ ಈ ವಿಚಾರನ ಹೇಳಿದಾಗ ಅವರು ರಾವಣನಿಗೆ ಒಂದು ಶಾಪ ಕೊಡ್ತಾರೆ. ನೀನು ಯಾವುದೇ ಹೆಣ್ಣಿನ ಹತ್ರ ಹೋಗಿ ನಿನ್ನ ಆಸೆಗಳಿಗೆ ಅವ್ರನ್ನ ವಶಪಡಿಸ್ಕೊಂಡು ನಿನ್ನ ಆಸೆಗಳನ್ನ ತೀರಿಸ್ಕೋಬೇಕು ಅಂತ ಆದರೆ ಅದೇ ಸಮಯಕ್ಕೆ ನಿನ್ನ ತಲೆ ಛಿದ್ರ ಛಿದ್ರ ಆಗಿ ಸುಮಾರು ಪೀಸ್ಗಳಾಗಿ ಒಡೆದೋಗುತ್ತೆ ಅಂತ ಹೇಳಿ ಅವರ ಗಂಡ ಶಾಪ ಕೊಡ್ತಾರೆ. 4 ವರ ಶಾಪ ಕೊಟ್ಟಿದ್ರು ಕೂಡ ರಾವಣ ಸೀತೆನ ಅಪಹರಿಸ್ತಾರೆ. ಸೀತಾಮಾತೆನ ಅಪಹರಿಸಿ ಅಶೋಕ ವಾಟಿಕದಲ್ಲಿ ಇಟ್ಟಿದ್ರು ಕೂಡ ರಾವಣ ಸೀತಾಮಾತೆಗೆ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ? ರಾವಣನಿಗೆ ಆಲ್ರೆಡಿ ಒಂದು ಶಾಪ ಇರುತ್ತೆ. ಒಂದು ವೇಳೆ ಯಾವುದೇ ಹೆಣ್ಣನ್ನ ಅವನು ಕಾಮಕ ದೃಷ್ಟಿಯಿಂದ ನೋಡಿದ್ರೆ ಅವನ ತಲೆ ಸುಮಾರು ಭಾಗಗಳಾಗಿ ಒಡೆದು ಹೋಗುತ್ತೆ ಅಂತ ಹೇಳಿ ರಂಬೆಯ ಗಂಡ 4 ವರ ರಾವಣನಿಗೆ ಶಾಪ ಕೊಟ್ಟಿರ್ತಾನೆ. ಸೊ ಅದರಿಂದ ರಾವಣ ಸೀತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸೀತಾಮಾತೆ ಅಲ್ಲಿದ್ದರೂ ಕೂಡ ಯಾವುದೇ ಗಂಡಸಿನ ಮುಖವನ್ನು ಅವರು ತಲೆ ಎತ್ತು ಕೂಡ ನೋಡಲ್ಲ. ಹಾಗಾಗಿ ರಾವಣ ಸುಮಾರು ವೇಷಗಳನ್ನ ಧರಿಸ್ಕೊಂಡು ಸೀತೆ ಮುಂದೆ ಬಂದು ನಿಂತ್ಕೊತಾರೆ. ಆಗಲೂ ಕೂಡ ಸೀತೆ ಅವ್ರನ್ನ ನೋಡೋದಿಲ್ಲ. ಬದಲಾಗಿ ಸೀತೆ ರಾವಣನಿಗೆ ನೀನು ಏನೇ ಮಾಡಿದ್ರು, ಯಾವುದೇ ವೇಷ ಹಾಕೊಂಬಂದ್ರು ನಾನು ನಿನಗೆ ಸಿಗಲ್ಲ, ನನ್ನ ಗಂಡ ರಾಮ, ನಾನು ಪತಿವ್ರತೆ ಅಂತ ಹೇಳಿ ಇಷ್ಟು ಬಾರಿ ಪ್ರಯತ್ನ ಮಾಡಿದ್ರು ರಾವಣ ಸೀತೆನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ರಾವಣ ಇನ್ನೊಂದು ವೇಷ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಅದೇ ಶ್ರೀರಾಮನ ವೇಷ. ಶ್ರೀರಾಮನ ವೇಷ ಹಾಕ್ಬಿಟ್ಟು ಸೀತೆ ಮುಂದೆ ಬಂದು ನಿಂತಾಗ ಸ್ವತಃ ರಾವಣನಿಗೆ ರಾಮನ ವೇಷ ಹಾಕಿದ್ದಾಗ ಸೀತೆನ ಕಣ್ಣೆತ್ತಿ ನೋಡೋಕ್ಕಾಗಲಿಲ್ಲ. ಅಷ್ಟು ಸುಂದರವಾಗಿದ್ದಂತಹ ಸೀತೆನ ರಾವಣ ಏನೂ ಮಾಡೋಕ್ಕಾಗಲಿಲ್ಲ. ಅಂದರೆ 4 ವರ ಆಗಿದ್ದಂತಹ ಶಾಪ ಅದೇ ಕಾರಣ. ಶಿವನಿಂದ ಮಹಾವರವಾಗಿ ಪಡೆದಿದ್ದಂತಹ ಆತ್ಮಲಿಂಗ ಅವರ ಹತ್ರ ಇದ್ರೂ ಕೂಡ ಯಾವುದೇ ತರಹದ ಜೀವಿ ಅಥವಾ ವಸ್ತು ಅಥವಾ ಬೇರೊಂದು ಪ್ರಾಣಿ ಅಥವಾ ಮನುಷ್ಯನ ರೂಪ ತಗೊಳ್ಳುವಂತಹ ಶಕ್ತಿ ಶಿವ ರಾವಣನಿಗೆ ಕೊಟ್ಟಿರ್ತಾನೆ. ನೀನು ಜೀವಂತವಾಗಿ ನಿನ್ನ ರೂಪವನ್ನು ಬದಲಾಯಿಸ್ಕೊಬೋದು ಅಂತ ಹೇಳಿ ರಾವಣನಿಗೆ ಶಿವ ವರ ಕೊಟ್ಟಿರ್ತಾನೆ. ಅದನ್ನು ಎಷ್ಟು ಉಪಯೋಗಿಸಿದ್ರೂ ಕೂಡ ಸೀತಾಮಾತೆ ರಾವಣನಿಗೆ ಒಂದು ಚೂರು ತಿರುಗಿ ನೋಡಲ್ಲ. ರಾವಣನಿಗೆ ಸಾವು ಬರುತ್ತೆ ಅಂತ ಏನಾದರೂ ಗೊತ್ತಿದ್ದಿದ್ರೆ ಅವನು ಈ ಕೆಲಸನ ನಿಜವಾಗ್ಲೂ ಮಾಡ್ತಾನೆ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಮಹಾನ್ ಪರಮ ಭಕ್ತ ಮತ್ತು ಮಹಾನ್ ಪಂಡಿತ ಮತ್ತು ಮಹಾನ್ ಬ್ರಾಹ್ಮಣ. ರಾಮ ಮತ್ತು ರಾವಣನಿಗೆ ಇಬ್ಬರು ಯುದ್ಧ ಆಗೋಕ್ಕಿಂತ ಮುಂಚೆ ರಾಮ ಲಕ್ಷ್ಮಣನ ರಾವಣನ ಹತ್ರ ಕಳಿಸ್ತಾನೆ. ಯಾಕಂದರೆ ಯುದ್ಧನ ಎಷ್ಟು ಗಂಟೆಗೆ ಶುರು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಕೇಳ್ಕೊಂಬ ಅಂತ ರಾಮ ಲಕ್ಷ್ಮಣನ ರಾವಣನ ಹತ್ರ ಕಳಿಸ್ತಾನೆ. ಮಹಾನ್ ಪಂಡಿತ ಮತ್ತು ಮಹಾನ್ ಬ್ರಾಹ್ಮಣನಾಗಿದ್ದಂತಹ ರಾವಣ ಪ್ರತಿ ಶಾಸ್ತ್ರ ಆಗಿದ್ರೂ ಕೂಡ ರಾಮ ತನ್ನ ಎದುರಾಳಿ ಆಗಿದ್ರೂ ಕೂಡ ಅವನಿಗೆ ಇದೇ ಟೈಮಲ್ಲಿ ನೀವು ಯುದ್ಧ ಸ್ಟಾರ್ಟ್ ಮಾಡಿ ಆ ಯುದ್ಧದಲ್ಲಿ ನೀವು ಜಯಶೀಲರಾಗ್ತೀರಾ ಅಂತ ರಾವಣ ಲಕ್ಷ್ಮಣನಿಗೆ ಹೇಳಿ ಕಳಿಸ್ತಾನೆ. ಅಂದರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕು ರಾವಣ ಎಂಥ ಪರಮ ಬ್ರಾಹ್ಮಣ ಅಂತ. ರಾವಣನಿಗೆ ಅದೊಂದು ದಿನ ಅವನ ಅಂತ್ಯ ಆಗುತ್ತೆ ಅಂತ ಹೇಳಿ ರಾವಣನಿಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಯಾರಿಗೆ ರಾಮಾಯಣ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಕೂಡ ಗೊತ್ತು. ಕೆಲವರು ಪೂರ್ತಿ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ಗೊತ್ತೇ ಇಲ್ಲ ಅಂದ್ಕೊಂಬಿಡೋಣ. ರಾಮಾಯಣ ಯಾರು ತಿಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ರಾಮ ಯಾರು ಅಂತ ಗೊತ್ತು. ರಾಮಾಯಣ ತಿಳ್ಕೊಂಡಿರೋರಿಗೆ ರಾಮ ಹೇಗೆ ಗೊತ್ತಾಗಿದ್ದಾನೆ ಅಂದರೆ ರಾವಣನ್ನ ರಾಮ ಸಾಯಿಸ್ದ.
ಏನಕ್ಕೋಸ್ಕರ ಸಾಯಿಸ್ತಾ? ಸೀತೆನ ರಾವಣ ಅಪಹರಿಸ್ಕೊಂಡು ಹೋಗಿದ್ದ. ಸೊ ಅದಕ್ಕೆ ರಾಮ ಹೋಗಿ ಲಂಕೆಯನ್ನು ಸೇತುವೆ ಕಟ್ಕೊಂಡೋಗಿ ರಾವಣನ ಸಾಯಿಸ್ಬಿಟ್ಟು ಬಂದ, ಸೀತೆ ವಾಪಸ್ ಕರ್ಕೊಬಂದ. ಇಷ್ಟು ಎಲ್ಲ ಸ್ಟೋರಿ ತಿಳ್ಕೊಂಡಿರ್ತಾರೆ. ಈಗ ಕತೆ ಎಕ್ಸ್ಪ್ಲೇನ್ ಮಾಡೋಣ. ಎಲ್ಲರಿಗೂ ರಾಮಾಯಣ ಗೊತ್ತಿರುತ್ತೆ, ಬಟ್ ರಾಮನೂ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ರಾವಣನ ಬಗ್ಗೆ ಅತಿ ಹೆಚ್ಚಾಗಿ ಯಾರು ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಪೂಜಿಸೋ ದೇವರು ರಾಮ. ಸೊ ಅದಕ್ಕೆ ನಾವು ರಾಮನ ಬಗ್ಗೆ ಮಾತ್ರ ತಿಳ್ಕೊತೀವಿ. ಸೊ ರಾವಣನ ಬಗ್ಗೆ ಬೇಡ. ಸೊ ರಾವಣನ ಬಗ್ಗೆ ಹೇಳಬೇಕು ಅಂದರೆ 1000 ವರ್ಷಗಳಾದರೂ ಕೂಡ ಆ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದ್ದೇ ಇದೆ. ಆ ರಾಮ ಸೇತುವೆ ಮತ್ತು ಶ್ರೀಲಂಕಾದಲ್ಲಿರುವಂತಹ ರಾವಣಾಸುರನ ಆ ಅರಮನೆ ಇವೆಲ್ಲ ಇನ್ನೂ ಚರ್ಚೆಯಲ್ಲೇ ಇದ್ದಾವೆ. ರಾಮ ಮತ್ತು ರಾವಣನ ಕತೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದುವರಿತಾನೆ ಹೋಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಈ ಕಲಿಯುಗದಲ್ಲಿ ಮನುಷ್ಯ ಸ್ಪಿರಿಚುಯಾಲಿಟಿ ಬಗ್ಗೆ ಇಷ್ಟು ನಾಲೆಡ್ಜ್ ಇಟ್ಕೊತಾನೋ ಅಷ್ಟರವರೆಗೂ ಕೂಡ ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾ ಮತ್ತು ಆಂಜನೇಯ ಇವರೆಲ್ಲರ ಸ್ಟೋರಿ ಮುಂದೆ ಹೋಗ್ತಾನೆ ಇರುತ್ತೆ. ಕೆಲವು ವಿಚಾರಗಳು ನಮಗೆ ಕ್ವಶನ್ ಆಗೇ ಉಳಿದಿದ್ದಾವೆ. ಏನಂದರೆ, ಸಂಜೀವಿನಿ ಬೆಟ್ಟನ ಆಂಜನೇಯ ಅಲ್ಲಿಗೆ ಹೊತ್ಕೊಂಡ್ಬಂದರು. ಆ ಬೆಟ್ಟ ಇನ್ನೂ ಅಲ್ಲೇ ಇದೆಯಾ? ಆ ಬೆಟ್ಟ ನೋಡಿರೋರು ಯಾರು? ಆ ಬೆಟ್ಟದಲ್ಲಿ ಆ ಸಂಜೀವಿನಿ ಗಿಡಗಳು ಇನ್ನೂ ಇದ್ದಾವ? ಹಾಗೆ ರಾವಣ ಸತ್ತಿದ್ದಾರೆ, ಆದರೆ ಅವರ ದೇಹ ಮತ್ತು ಅವರ ಆತ್ಮವನ್ನು ಯಾರಾದರೂ ಕಾವಲು ಕಾಯ್ತಿದ್ದಾರಾ? ಅಥವಾ ರಾಕ್ಷಸರು ಅವರ ದೇಹವನ್ನು ಈಗಲೂ ಕೂಡ ಕಾಯ್ತಾ ಇದ್ದಾರಾ? ಇದ್ರೂ ಆ ದೇಹ ಎಲ್ಲಿದೆ? ಮತ್ತು ರಾವಣ ದಿನನಿತ್ಯ ಸ್ನಾನ ಮಾಡ್ತಿದ್ದಂತಹ ಆ ಕೊಳ ಅಥವಾ ಕಲ್ಯಾಣಿ ಈಗಲೂ ಇದೆಯಾ? ರಾವಣನ ಬಗ್ಗೆ ತಿಳಿಬೇಕು ಅಂದರೆ ಸ್ಕಂದ ಪುರಾಣದಲ್ಲಿರುವಂತಹ ರಾವಣನ ಬ್ರಹ್ಮಕಂಡ ಅನ್ನುವಂಥ ಒಂದು ಟಾಪಿಕಲ್ಲಿ ರಾವಣನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ಕೂಡ ಇಟ್ಟಿದ್ದಾರೆ. ಮಾಡ್ತಿದ್ದಂತಹ ಕೊಳ ಅಥವಾ ಕಲ್ಯಾಣಿ ಯಾವುದೋ ಆಗಿರಲ್ಲ. ಅವರು ಸಲಾಯಿರೋ ಅನ್ನೋ ನದಿಯ ಹತ್ರನೇ ದಿನ ಹೋಗಿ ಯಾವಾಗಲೂ ಸ್ನಾನ ಮಾಡ್ತಿರ್ತಾರೆ. ಅದು ಈಗಲೂ ಕೂಡ ಇನ್ನೂ ಇದೆಯಾ? ನಿಮಗೇನಾದರೂ ಆ ನದಿ ಇನ್ನೂ ಇದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಶೋಕ ವಾಟಿಕದಲ್ಲಿ ಸೀತೆ ಮಾತೆಯನ್ನು ಅಪಹರಿಸಿಕೊಂಡು ಬಂದು ಅಲ್ಲಿ ಬಂಧನ ಮಾಡಿದಂತಹ ರಾವಣ, ಅವನ ಹೆಜ್ಜೆ ಗುರುತುಗಳು ಈಗಲೂ ಕೂಡ ಅಲ್ಲಿವೆ ಅಂತ ಅಲ್ಲಿನ ಕೆಲವರು ನಂಬ್ತಾರೆ. ಯಾಕಂದರೆ ಅಲ್ಲಿನ ಹೆಜ್ಜೆ ಗುರುತುಗಳು ಈಗಲೂ ಕೂಡ ನಿಗೂಢವಾಗಿದೆ. ಆ ಹೆಜ್ಜೆ ಗುರುತುಗಳು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿನ ಜನ ನಂಬೋದು ಆ ಹೆಜ್ಜೆ ಗುರುತುಗಳು ಅದು ರಾವಣನಿಗೆ ಸಂಬಂಧಿಸಿದಂತಹ ಹೆಜ್ಜೆ ಗುರುತುಗಳು ಆಗಿರ್ತವೆ ಅಂತ. ಅಲ್ಲಿ ಸೀತಾಜಲ ಮತ್ತು ಸೀತಾಜಲ ಅಂತ ಒಂದು ನದಿ ಇದೆ. ಆ ನದಿ ಸೀತಾ ಮತ್ತು ಕಣ್ಣೀರಿಟ್ಟಂತಹ ಜಾಗದಿಂದ ಉದ್ಭವವಾಗಿರುವಂತಹ ನದಿ ಅಂತ ಅಲ್ಲಿನ ಜನರು ಈಗಲೂ ಕೂಡ ನಂಬ್ತಾರೆ. ಅದೇ ನದಿ ಹತ್ರ ದೊಡ್ಡದಾದಂತಹ ಹೆಜ್ಜೆ ಗುರುತುಗಳಿದ್ದಾವೆ. ಅದೇ ಹನುಮಂತನ ಹೆಜ್ಜೆ ಅಂತ ಈಗ ಅಲ್ಲಿನ ಜನಗಳು ನಂಬ್ತಾ ಇದ್ದಾರೆ. ಯಾಕಂದರೆ ಸೀತಾಮಾತೆನ ರಾಮ ಕೊಟ್ಟಂತಹ ಉಂಗುರನ ಸೀತಾಮಾತೆಗೆ ಕೊಟ್ಟು, ರಾಮ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಆಂಜನೇಯ ಬಹುದಾ ಗಾತ್ರದ ದೇಹವನ್ನು ತುಂಬ ದೊಡ್ಡ ಗಾತ್ರ ಮಾಡಿಕೊಂಡು ಅವರು ಸೀತಾಮಾತೆ ಹತ್ರ ಬಂದು ಅವರು ಹೇಳಬೇಕಾದ್ರೆ ಮೇ ಬಿ ಅವರು ಆ ಸೀತಾ ನದಿ ಹತ್ರನೇ ಬಂದು ಕಾಲಿಟ್ಟಿದ್ದಂತಹ ಜಾಗ ಈಗಲೂ ಕೂಡ ಹಾಗೆ ಮಾರ್ಕಾಗಿ ಉಳಿದಿದೆ. ಸೊ ಜನ ಅದನ್ನು ನಂಬ್ತಾರೆ, ಅದು ಆಂಜನೇಯನ ಪಾದದ ಗುರುತು ಅಂತ. ತಕ್ಷಣ ನಮ್ಗೆ ಇನ್ನೊಂದು ವಿಷಯ ತಲೆಯಲ್ಲಿ ಬಂದೇ ಬರುತ್ತೆ, ಅದೇ ಕೋತಿಗಳು. ಅಶೋಕ ವಾಟಿಕ ಹತ್ರ ತುಂಬ ಸುಮಾರು ಸಂಖ್ಯೆಯಲ್ಲಿ ಕೋತಿಗಳು ಈಗಲೂ ಕೂಡ ಅಲ್ಲಿ ಓಡಾಡ್ತಾನೆ ಇರ್ತವೆ. ಅಲ್ಲಿ ಯಾವಾಗಲೂ ಕಾಣಿಸ್ಕೊತಾನೆ ಇರ್ತವೆ. ಅದಕ್ಕೆ ರೀಸನ್ ಏನು ಅಂತ ಅಲ್ಲಿನ ಜನ ನಂಬೋದೆ, ಅಲ್ಲಿ ಆಂಜನೇಯ ಈಗಲೂ ಕೂಡ ಬಂದು ಒಂದು ವೃತ್ತಾಕಾರ ಹಾಕಿ ಹೋಗ್ತಾರೆ ಅಂತ ಹೇಳಿ ಈಗಲೂ ಅಲ್ಲಿ ಜನ ನಂಬ್ತಾರೆ. ಮೂರ್ಛೆ ತಪ್ಪಿದಂತಹ ಲಕ್ಷ್ಮಣ ಅವರನ್ನು ಬದುಕಿಸೋಕೆ ಅಂತಾನೆ ಆಂಜನೇಯ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿದ್ದಂತಹ ಸಂಜೀವಿನಿ ಬೆಟ್ಟವನ್ನು ಶ್ರೀಲಂಕಾಗೆ ಹೊತ್ಕೊಂಡು ಬರ್ತಾರೆ. ಅದೇ ಬೆಟ್ಟ ಈಗಲೂ ಕೂಡ ಅಲ್ಲೇ ಇದೆ. ಅಲ್ಲಿನ ಜನಗಳು ಅವ್ರಿಗೆ ಏನೇ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಕೂಡ, ಏನೇ ಪ್ರಾಬ್ಲಮ್ ಆದರೂ ಕೂಡ ಅವರು ಅದೊಂದು ಬೆಟ್ಟಕ್ಕೆ ಹೋಗಿ ಅಲ್ಲಿನ ಗಿಡಮೂಲಿಕೆಗಳನ್ನ ತಂದು ಅರ್ದು ಅವರದ್ದೇ ಆದಂತಹ ಕ್ರಮದಲ್ಲಿ ಅವರದನ್ನು ಉಪಯೋಗಿಸ್ತಾರೆ. ಮತ್ತು ಆಲ್ಮೋಸ್ಟ್ 92% ಜನ ಅದನ್ನೇ ನಂಬಿಕೊಂಡು ಅದನ್ನೇ ಔಷಧಿಯಾಗಿ ಈಗಲೂ ಕೂಡ ಬಳಸ್ತಾನೆ ಇದ್ದಾರೆ. ನಾವು ಇಲ್ಲಿ ರಾಮನ್ನ ಎಷ್ಟು ದೇವರು ಅಂತ ನಾವು ಪೂಜಿಸ್ತಿದ್ದೀವೋ ಅದೇ ಶ್ರೀಲಂಕಾ ಜನಗಳು ರಾವಣನ ದೇವರು ಅಂತ ಪೂಜಿಸ್ತಿದ್ದಾರೆ.
ಆ ಬೆಟ್ಟದಲ್ಲಿದ್ದಂತಹ ಔಷಧಿ ಗಿಡಗಳು ಈ ಸಂಶೋಧಕರಿಗೆ ಕಂಡು ಬಂದಾಗ ಅವರು ಬಂದು ಮೊದಲು ತಪಾಸಣೆ ಮಾಡಿದ್ದೆ ಅಲ್ಲಿನ ಮಣ್ಣು. ಯಾಕಂದರೆ ಅಲ್ಲಿನ ಮಣ್ಣು ಹಾಗೆ ಹಿಮಾಲಯ ಪರ್ವತದಲ್ಲಿ ಇರುವ ಮಣ್ಣು ಎರಡೂ ಕೂಡ ಹೋಲಿಕೆ ಆಗುತ್ತೆ. ಸೊ ಇಲ್ಲಿಗೆ ಇನ್ನು 99 ಭಾಗ ಜನ ಅದೇ ಯಾವುದು ಸಂಜೀವಿನಿ ಬೆಟ್ಟ ಅಂತ ಹೇಳಿ ನಂಬ್ತಾರೆ. ರಾವಣನ ಬಗ್ಗೆ ಮತ್ತೆ ಬರೋಣ. ರಾವಣ ಬರೀ ನಾರ್ಮಲ್ ಒಬ್ಬ ಪಂಡಿತ ಮಾತ್ರ ಆಗಿರಲ್ಲ, ಅವನು ಒಬ್ಬ ಶಾಸ್ತ್ರ ಪಂಡಿತ ಆಗಿರ್ತಾರೆ. ಇನ್ನೇ ನುಡಿಸೋದ್ರಲ್ಲಿ ಮಹಾನ್ ಪಂಡಿತ ಆಗಿರ್ತಾರೆ. ಇದರ ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ರಾವಣ ಪರಮ ಶಿವನ ಭಕ್ತ ಕೂಡ ಆಗಿರ್ತಾನೆ. ಶಿವನ ವರ ಪಡೆಯೋದಕ್ಕೆ ಸುಮಾರು 10,000 ವರ್ಷಗಳ ಕಾಲ ಹಿಮಾಲಯ ಪರ್ವತದಲ್ಲಿ ಕಠಿಣ ವ್ರತ ಮಾಡ್ತಾನೆ. ಆ 10,000 ವರ್ಷಗಳಾಗಿ ರಾವಣನಿಗೆ ಒಂದು ಅಪೂರ್ವವಾದ ಮಹತ್ವವಾದ ಒಂದು ವರ ಸಿಗುತ್ತೆ, ಅದೇ ಆತ್ಮಲಿಂಗ. ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಕರೆತಂದಿದ್ದಾರೆ ಅಂತ ಹೇಳಿ ನಂಬ್ತೀವಿ ನಾವೆಲ್ಲ. ಬಟ್ ಆ ಟೈಮಲ್ಲಿ ಪುಷ್ಪಕ ವಿಮಾನ ಹೀಗಿತ್ತ ಅಂತ ಕೇಳಿದ್ರೆ ನಂಬೋಕ್ಕಾಗಲ್ಲ. ಯಾಕಂದರೆ ಈಗಿನ ಟೆಕ್ನಾಲಜಿ ನಾವು ಯೂಸ್ ಮಾಡಿಕೊಂಡು ಏರೋಪ್ಲೇನ್ಸು, ಹೆಲಿಕಾಪ್ಟರ್ಸು, ಫೈಟರ್ ಜೆಟ್ಸು, ತುಂಬ ಹಲವಾರು ಯಂತ್ರ ಉಪಕರಣಗಳನ್ನ ನಾವು ಈಗ ನೋಡ್ತೀವಿ. ಹಾಗೆ ಡ್ರೋನ್ಸ್ಗಳೇ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಬಟ್ ಆ ಕಾಲದಲ್ಲಿ ಪುಷ್ಪಕ ವಿಮಾನ ಇತ್ತು ಅನ್ನೋದು ಹೇಗೆ ನಂಬೋಕ್ಕಾಗತ್ತೆ? ನಂಬಿದ್ರು ಯಾವ ಥರ ಇತ್ತು ಅಂತ ನಂಬೋಕ್ಕಾಗತ್ತೆ. ಓಕೆ, ಅಲ್ಲೇ ಇರುವಂತಹ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಶ್ರೀಲಂಕಾದಲ್ಲಿ ಪರಿಶೋಧನೆ ಮಾಡಬೇಕಾದ್ರೆ ಶ್ರೀಲಂಕಾ ಸೈಂಟಿಸ್ಟ್ಗಳಿಗೆ ಒಂದು ಪಕ್ಷಿಯ ವಿಗ್ರಹ ಸಿಗುತ್ತೆ. ಅದು ಸುಮಾರು ಗಾತ್ರದ ಪಕ್ಷಿ ಆಗಿರುತ್ತೆ. ಅದರ ರೆಕ್ಕೆಗಳು ನಾರ್ಮಲ್ ಪಕ್ಷಿಗಳ ರೆಕ್ಕೆಗಿನ್ನ ವಿಭಿನ್ನ ಆಗಿರುತ್ತೆ. ಸೊ ಅದು ಒಂದು ಯಂತ್ರದ ಹಾಗೆ ಅವರು ಕಾಣಿಸುತ್ತೆ. ಅಂದರೆ ಆ ಪುಷ್ಪಕ ವಿಮಾನ ಆ ಪಕ್ಷಿನೇ ಆಗಿರಬಹುದಾ ಅಂತ ಹೇಳಿ ಆ ಸೈಂಟಿಸ್ಟ್ಗಳು ನಂಬಿ ವರದಿ ಮಾಡ್ತಾರೆ. ಹಾಗೆ ಪುಷ್ಪಕ ವಿಮಾನ ಇತ್ತು ಅನ್ನೋದಕ್ಕೆ ಇನ್ನೂ ಒಂದು ಸಾಕ್ಷಿ ಇದೆ, ಅದೇ ಅಂದರೆ ಪುಷ್ಪಕ ವಿಮಾನ ನಿಲ್ದಾಣಗಳು. ರಾವಣ 5 ಪುಷ್ಪಕ ವಿಮಾನ ನಿಲ್ದಾಣಗಳನ್ನು ಆಲ್ರೆಡಿ ಸೃಷ್ಟಿಸಿದ್ರು. ಅದನ್ನು ಶ್ರೀಲಂಕಾದವರು ಆಲ್ರೆಡಿ ಗುರುತಿಸಿದ್ದಾರೆ. ಅದರಲ್ಲಿ ಮೇನ್ ಒಂದು ಕೂಡ ಗುರುತಿಸಿದ್ದಾರೆ. ರಾಮ ಸೀತೆಯನ್ನು ಅದೇ ಪುಷ್ಪಕ ವಿಮಾನದಲ್ಲಿ ಅವರ ಊರಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ನಿಲ್ದಾಣ ಸುಮಾರು 8,000 ಅಡಿಗಳಷ್ಟು ಇರುವ ಬೆಟ್ಟದ ಮೇಲೆ, ಸುಮಾರು ಒಂದು ಪ್ಲೇನ್ ಬೆಟ್ಟದ ಮೇಲೆ ಒಂದು ವಿಮಾನ ನಿಲ್ಲಿಸೋಕೆ ನಾವು ಹೇಗೆ ಒಂದು ಪ್ಲೇನ್ ಆಗಿರುವಂತಹ ರೋಡ್ ಅಥವಾ ಜಾಗನ ನಿರ್ಮಿಸ್ಕೊತೀವಿ, ಅದೇ ಥರ 8,000 ಅಡಿಗಳ ಮೇಲೆ ಇರುವಂತಹ ಬೆಟ್ಟದ ಮೇಲೆ ಆ ವಿಮಾನ ನಿಲ್ದಾಣಕ್ಕಾಗಿ ರಾವಣ ಆ ಜಾಗನ ನಿರ್ಮಿಸಿರ್ತಾರೆ. ಸೊ ಅಲ್ಲಿ ಸೈಂಟಿಸ್ಟ್ ಇದನ್ನು ನಂಬ್ತಾರೆ, ಆ ಜಾಗ ರಾವಣನ ಪುಷ್ಪಕ ವಿಮಾನ ನಿಲ್ದಾಣಕ್ಕೆ ಆ ಜಾಗನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಆ ಪುಷ್ಪಕ ವಿಮಾನ ಏನಾಯಿತು ಅಂತ ಹೇಳಿ ಈಗಲೂ ಕೂಡ ಗೊತ್ತಿಲ್ಲ. ಆದರೆ ಅಲ್ಲಿನ ಜನಗಳು ಏನು ನಂಬ್ತಾರೆ ಅಂದರೆ, ಆಂಜನೇಯ ಲಂಕಾ ದಹನ ಮಾಡುವ ಟೈಮಲ್ಲಿ ಆ ಪುಷ್ಪಕ ವಿಮಾನನ ಕೂಡ ಬೆಂಕಿಯಲ್ಲಿ ಸುಟ್ಟಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿನ ಜನಗಳು ಈಗಲೂ ಕೂಡ ನಂಬ್ತಾರೆ. ರಾವಣನ ಬಾಣ ಹೊಡೆದು ರಾವಣನ ಸಾಯಿಸಿದ್ದಾರೆ. ಬಟ್ ಸತ್ತಿರುವಂತಹ ರಾವಣ ಈಗಲೂ ಬದುಕಿದಾನ? ಅವನ ದೇಹ ಮತ್ತು ಅವನ ಆತ್ಮವನ್ನು ಅಲ್ಲಿದ್ದಂತಹ ರಾಕ್ಷಸರು ಈಗಲೂ ಕೂಡ ಕಾಪಾಡ್ತಿದ್ದಾರೆ. ಯಾವುದದು? ರಾವಣನ ಅತಿ ಸೀಕ್ರೆಟ್ ಗುಹೆ. ಸೊ ಅಲ್ಲೇನಾದರೂ ಮೇ ಬಿ ರಾವಣ ಈಗಲೂ ಕೂಡ ಬದುಕಿದ್ದಾರ? ರಾವಣ ಸತ್ತಾದ ಮೇಲೆ ಅವನ ಅಂತ್ಯಕ್ರಿಯೆಗಳು ಆಯ್ತಾ ಇಲ್ವಾ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣನ ಬರಿಬೇಕಾದ್ರೆ ನೀಟಾಗಿ ಬರೆದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಕೆಲವು ಡೌಟ್ಗಳು ಬರೋದಾದರೆ, ಆ ರಾವಣನ ಗುಹೆಯಲ್ಲಿ ಈಗಲೂ ಕೂಡ ರಾವಣನ ದೇಹ ಅಥವಾ ರಾವಣನ ಆತ್ಮ ಈಗಲೂ ಕೂಡ ಏನಾದರೂ ಅಲ್ಲಿ ಸಂರಕ್ಷಿಸಿ ರಾಕ್ಷಸರು ಕಾಯ್ತಾ ಇರ್ಬೋದಾ? ರಾವಣನ ದೇಹವನ್ನು ಸಂರಕ್ಷಿಸಿ ಇಟ್ಟಿರೋರು ಯಾರು? ಮೊದಲನೇದಾಗಿ ರಾವಣನ ದೇಹ ಈಗಲೂ ಇದೆಯಾ? ಇದೆ ಅಂದರೆ ಆ ಗುಹೆ ಎಲ್ಲಿದೆ? ಗೊತ್ತಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ. ಸೊ ನೀವೇನಾದರೂ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಡೈರೆಕ್ಟಾಗಿ ನಿಮಗೆ ಬಂದು ನಿಮ್ಮ ಮೊಬೈಲ್ಗೆ ಟಣ್ಣನಂಗೆ ಹೊಡೆಯುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಇಷ್ಟ ಇದ್ದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕೇ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಏನು ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.